ನಮಸ್ಕಾರ ಡಿಯರ್ ಫ್ರೆಂಡ್ಸ್, ಚೆನ್ನಾಗಿದ್ದೀರಾ ಅಂತ ಅಂದ್ಕೊತೀನಿ. ಇವತ್ತಿನ ವಿಡಿಯೋದಲ್ಲಿ ಫ್ಯೂ ರೆಕಮೆಂಡೇಷನ್ಸ್ ಆ್ಯಂಡ್ ಟಿಪ್ಸ್ ಕೊಡ್ತಿದ್ದೀನಿ ಅಬೌಟ್ ಕ್ಲೋತ್ಸ್. ಯುನೈಟೆಡ್ ಕಿಂಗ್ಡಮಿಗೆ ಬರಬೇಕು ಅಂದರೆ ಯಾವ ಥರ ಕ್ಲೋತ್ಸ್ ತೊಗೋಬೇಕು. ಇಲ್ಲಿ ತುಂಬ ಕೋಲ್ಡ್ ಇರುತ್ತೆ, ವೆದರ್ ಚೇಂಜ್ ಆಗ್ತಾ ಇರುತ್ತೆ. ಇವಾಗಿರೋ ವೆದರ್ ಇನ್ನೊಂದು ಹಾಫ್ ಆನ್ ಅವರಲ್ಲಿ ಇರೋದಿಲ್ಲ. ಸೊ ಅದಕ್ಕೆ ಜಾಕೆಟ್ಸ್ ಯಾವ ಥರ ತೊಗೋಬೇಕು, ಮತ್ತು ಗ್ಲೌಸ್ ಯಾವ ಥರ ತೊಗೋಬೇಕು, ಥರ್ಮಲ್ ವೇರ್. ಸೊ ಮೆರಿನೋ ವುಲ್ ಅಂತ ಒಂದು ಮೆಟೀರಿಯಲ್ ಇದೆ, ಆ ಮೆಟೀರಿಯಲಿಂದ ಥರ್ಮಲ್ ವೇರ್ ಮಾಡಿರ್ತಾರೆ. ಸೊ ಆ ಥರ ಥರ್ಮಲ್ ವೇರೇ ತೊಗೊಂಡ್ರೆ ನಿಮಗೆ ಇಲ್ಲಿಗೆ ಯೂಸ್ ಆಗುತ್ತೆ. ಮತ್ತು ಯಾವ ಥರ ಶೂಸ್ ತೊಗೋಬೇಕು, -5 ಡಿಗ್ರಿ -10 ಡಿಗ್ರಿ ಕೋಲ್ಡ್ನ ವಿತ್ಸ್ಟ್ಯಾಂಡ್ ಮಾಡುವಂಥ ಶೂಸ್. ವಾರ್ಮ್ ಕ್ಲೋತ್ಸ್ ಟಿಪ್ಸ್ ಫಾರ್ UK ವೆದರ್ ಈಗ ನೋಡೋಣ. ಮೊದಲನೇದು ಮರಿನೋ ಹುಲ್ಲಲ್ಲಿ ಮಾಡಿರೋ ಥರ್ಮಲ್ ವೇರ್. ಇದೇನಪ್ಪ ಕುರಿ ತೋರಿಸ್ತದೇನೆ ಅಂತ ಅನ್ಕೋಬೇಡಿ, ಈ ಕುರಿ ಫರ್ರಲ್ಲಿ ಮಾಡಿರೋದೇ ಮರಿನೋ ಹುಲ್ ಥರ್ಮಲ್ ವೇರ್. ಸೊ ಇದೆಲ್ಲ ಸ್ವಲ್ಪ ಸ್ಯಾಂಪಲ್ಸ್. ಮರಿನೋ ಹುಲ್ ಅಡ್ವಾಂಟೇಜ್ ಏನು ಅಂದರೆ ನಿಮಗೆ ನಂಬರ್ ಆಫ್ ಲೇಯರ್ಸ್ ಆಫ್ ಕ್ಲೋತ್ಸ್ ಹಾಕೊಳ್ಳೋದು ಬೇಕಿರಲ್ಲ. ಇದು ಹಾಕ್ಕೊಂಡು ಇದ್ರ ಮೇಲೆ ನೀವು ಜಾಕೆಟ್ ಹಾಕೋಬೋದು, ಇಲ್ಲ ಹುಡಿ ಹಾಕೋಬೋದು. ರೆಕಮೆಂಡೆಡ್ ಬ್ರ್ಯಾಂಡ್ಸ್ ಇದು. ಇಲ್ಲಿಂದ ಯು ಕ್ಯಾನ್ ಬೈ ಮರಿನೋ ಹುಲ್ ಥರ್ಮಲ್ ವೇರ್. ಡೆಕ್ಕತ್ಲಾನಲ್ಲೂ ನಿಮಗೆ ಮರಿನೋ ಹುಲ್ ಥರ್ಮಲ್ ಸಿಗುತ್ತೆ, ಅಲ್ಲೂ ಒಂದ್ಸಲ ನೀವು ಟ್ರೈ ಮಾಡ್ಬೋದು. ಎರಡನೇದು ವಿಂಟರ್ ಜಾಕೆಟ್ಸ್. ವಿಂಟರ್ ಜಾಕೆಟ್ಸ್ ತುಂಬ ಇಂಪಾರ್ಟೆಂಟ್, ಯಾಕಂದರೆ ಇಲ್ಲಿ ವೆದರ್ ಎವ್ರಿ ಟೈಮ್ ಚೇಂಜ್ ಆಗ್ತಾ ಇರುತ್ತೆ. ಸೊ ಈ ಥರ ಜಾಕೆಟ್ಸ್ ತೊಗೊಳ್ಳೋದು ತುಂಬ ಮುಖ್ಯ. ಈ ಜಾಕೆಟ್ಸ್ ಮಲ್ಟಿಪಲ್ ಲೇಯರ್ ಇರುತ್ತೆ. ಸೊ ನಿಮಗೆ -5ವರೆಗೂ ನೀವು ಕೋಲ್ಡ್ನ ವಿತ್ಸ್ಟ್ಯಾಂಡ್ ಮಾಡ್ಕೋಬೋದು. ಈ ಥರ ಜಾಕೆಟ್ಸ್ ತುಂಬ ಇಂಪಾರ್ಟೆಂಟ್, ಯಾಕಂದರೆ ನಿಮ್ಗೆ ಕೋಲ್ಡ್ ತಡ್ಕೊಳ್ಬೇಕು ಅಂದರೆ ನಿಮಗೆ ಮಲ್ಟಿ ಲೇಯರ್ಡ್ ಜಾಕೆಟ್ಸ್ ಇರಬೇಕು. ದೇರ್ ಆರ್ ಫ್ಯೂ ಬ್ರ್ಯಾಂಡ್ಸ್ ವಿಚ್ ಹ್ಯಾಸ್ ವೆರಿ ಗುಡ್ ಕ್ವಾಲಿಟಿ. ಈ ಜಾಕೆಟ್ ಸ್ವಲ್ಪ ಎಕ್ಸ್ಪೆನ್ಸಿವ್, ಬಟ್ ಪರ್ಚೇಸ್ ಮಾಡೋದು ತುಂಬ ಮುಖ್ಯ. ಡೆಫಿನೆಟ್ಲಿ ಜಾಕೆಟ್ ಶಾಪಿಂಗ್ ನೀವು ಮಾಡಲೇಬೇಕು, ಒಳ್ಳೆ ಕ್ವಾಲಿಟಿ ಜಾಕೆಟ್ಸ್ ತೊಗೋಬೇಕು ಅಂದರೆ. ಆಮೇಲೆ ದೇರ್ ಆರ್ ಫ್ಯೂ ರೆಕಮೆಂಡೇಷನ್ಸ್. ಇಲ್ಲಿ ಫ್ಯೂ ಬ್ರ್ಯಾಂಡ್ಸ್ ಡಿಸ್ಪ್ಲೇ ಮಾಡಿದ್ದೀನಿ: ಡೆಕೆತ್ಲಾನ್, ಝಾರಾ, H&M ಆ್ಯಂಡ್ ಮಾಂಟೆ ಕಾರ್ಲೋ. ಅಮೆಝಾನಲ್ಲಿ ಬೇರೆ ಬೇರೆ ಬ್ರ್ಯಾಂಡ್ಸ್ ಜಾಕೆಟ್ ಸಿಗುತ್ತೆ, ನೀವು ಒಂದ್ಸಲಿ ಎಕ್ಸ್ಪ್ಲೋರ್ ಮಾಡಿ. ಮೂರನೇ ಟಿಪ್, ಶೂಸ್. ಇಲ್ಲಿ ಮಳೆನೂ ಇರುತ್ತೆ, ಚಳಿನೂ ಇರುತ್ತೆ. ಸೊ ರೈನ್ ಬೂಟ್ಸ್ ತೊಗೋಬೇಕು, ಮತ್ತು ವಿಂಟರ್ ಶೂಸ್ ತೊಗೋಬೇಕು. ವಿಂಟರ್ ಶೂಸ್ ಮತ್ತು ರೈನ್ ಬೂಟ್ಸ್ ತುಂಬ ಇಂಪಾರ್ಟೆಂಟ್ ಇಲ್ಲಿ, ಯಾಕಂದರೆ ನೀವು ಎಲ್ಲೇ ಆಚೆ ಹೋಗ್ಬೇಕಂದ್ರೆ ನೀವು ಶೂಸಲ್ಲೇ ಹೋಗಬೇಕು. ಈ ಶೂಸ್ ಎಲ್ಲ ನಿಮಗೆ ವಾಟರ್ ಪ್ರೂಫ್ ಆಗಿರುತ್ತೆ, ಮತ್ತು ನಿಮ್ಮ ಕಾಲು ಪ್ರೊಟೆಕ್ಟ್ ಮಾಡ್ಕೋಬೇಕು ಅಂದರೆ ಈ ಥರ ಶೂಸ್ ವೆರಿ ಇಂಪಾರ್ಟೆಂಟ್. ಈ 3 ಬ್ರ್ಯಾಂಡ್ ಶೂಸ್ ನಾನು ಪರ್ಸನಲಿ ರೆಕಮೆಂಡ್ ಮಾಡ್ತೀನಿ: ಡೆಕ್ಕತ್ಲಾನ್, ಕೊಲಂಬಿಯಾ ಆ್ಯಂಡ್ ವುಡ್ಲ್ಯಾಂಡ್ಸ್. ನೆಕ್ಸ್ಟ್ ಟಿಪ್ ಏನಂದರೆ ಪಫರ್ ಜಾಕೆಟ್ಸ್. ಪಫರ್ ಜಾಕೆಟ್ಸ್ ನಿಮಗೆ ಫೈನ್ ಫೆದರ್ಸಿಂದ ಮಾಡಿರ್ತಾರೆ, ಸೊ ದಟ್ ಇಟ್ ಕ್ಯಾನ್ ಪ್ರೊಟೆಕ್ಟ್ ಫ್ರಮ್ ಕೋಲ್ಡ್. ಸೊ ಪಫರ್ ಜಾಕೆಟ್ಸ್ ಈ ಥರ ಕಾಣಿಸುತ್ತೆ, ಆ್ಯಂಡ್ ಫ್ಯೂ ಸ್ಯಾಂಪಲ್ಸ್. ನೀವು ಮಲ್ಟಿಪಲ್ ಜಾಕೆಟ್ಸ್ ತೊಗೊಳ್ಳೇಬೇಕು, ಯಾಕಂದರೆ ವಿಂಟರ್ ಜಾಕೆಟ್ಸ್ ಆಲ್ ದ ಟೈಮ್ ಯೂಸ್ ಮಾಡೋಕ್ಕಾಗಲ್ಲ. ಸೊ ಪಫರ್ ಜಾಕೆಟ್ಸ್ 1 or 2 ಆಸ್ ಅ ಬ್ಯಾಕಪ್ ನೀವು ಇಟ್ಕೊಳ್ಳೇಬೇಕಾಗುತ್ತೆ. ಮುಂದಿನ ಟಿಪ್ ಬಂದು ಗ್ಲೌಸ್. UK ವೆದರ್ ಪ್ರಿಡಿಕ್ಟ್ ಮಾಡೋಕ್ಕೆ ಆಗೋದಿಲ್ಲ. ಇವಾಗ ಬಿಸಿಲಿರುತ್ತೆ, ಇನ್ನೊಂದು ಹಾಫ್ ಆನ್ ಅವರಲ್ಲಿ ಕೋಲ್ಡ್ ಆಗುತ್ತೆ, ಮಳೆ ಬರುತ್ತೆ. 2-3 ಪೇರ್ಸ್ ಆಫ್ ಗ್ಲೌಸ್ ತೊಗೊಳ್ಳೋದು ತುಂಬ ಇಂಪಾರ್ಟೆಂಟ್. ಇಲ್ಲಿ ಬಿಸಿಲಿದ್ರೂ ನಿಮಗೆ ತುಂಬ ಕೋಲ್ಡ್ ಇರುತ್ತೆ, ಅದಕ್ಕೆ ಫ್ಯೂ ಸ್ಯಾಂಪಲ್ಸ್ ಗ್ಲೌಸ್ ತೋರಿಸ್ತಿದೆ ನೋಡಿ. ಇಲ್ಲಿ ತುಂಬ ಗ್ಲೌಸ್ ಆಪ್ಷನ್ಸ್ ಇದೆ. ಸ್ಮಾರ್ಟ್ ಫೋನ್ ಫ್ರೆಂಡ್ಲಿ ಗ್ಲೌಸಸ್ ತೊಗೊಳ್ಳಿ. ಸೊ ನೀವು ಗ್ಲೌಸ್ ಹಾಕ್ಕೊಂಡು ನಿಮ್ಮ ಸ್ಮಾರ್ಟ್ ಫೋನ್ಸ್ ಯೂಸ್ ಮಾಡ್ಕೋಬೋದು. ನೆಕ್ಸ್ಟ್ ಟಿಪ್, ಸಾಕ್ಸ್. ಮರಿನೋ ವುಲ್ ಸಾಕ್ಸ್ ತುಂಬ ಯೂಸ್ಫುಲ್ ಆಗುತ್ತೆ. ನೀವು ಆಲ್ಮೋಸ್ಟ್ ಆಲ್ ದ ಟೈಮ್ ಮನೇಲಿ ಸಾಕ್ಸ್ ಹಾಕ್ಕೊಂಡೇ ಇರಬೇಕಾಗುತ್ತೆ ಬಿಕಾಸ್ ಆಫ್ ದ ಕೋಲ್ಡ್. ನನ್ನ ರೆಕಮೆಂಡೇಷನ್ ಏನು ಅಂದರೆ ಅಟ್ಲೀಸ್ಟ್ ಒಂದು 15-20 ಪೇರ್ಸ್ ಆಫ್ ಸಾಕ್ಸ್ ನೀವು ಪರ್ಚೇಸ್ ಮಾಡಿ. ಇದೆರಡು ಜಸ್ಟ್ ಸ್ಯಾಂಪಲ್ಸ್.
ನೆಕ್ಸ್ಟ್ ಟಿಪ್ ಫ್ರೆಂಡ್ಸ್, ಸ್ಕಾರ್ಫ್ ಆ್ಯಂಡ್ ಸ್ಕಲ್ ಕ್ಯಾಪ್ಸ್. ಫ್ರೆಂಡ್ಸ್, ನೆಕ್ ಪೋರ್ಷನ್ ಕವರ್ ಮಾಡ್ಕೋಬೇಕು ಅಂದರೆ ಸ್ಕಾರ್ಫ್ ತುಂಬ ಇಂಪಾರ್ಟೆಂಟ್. ಸ್ಕಾರ್ಫ್ ಮತ್ತು ಸ್ಕಲ್ ಕ್ಯಾಪ್ ತುಂಬ ಇಂಪಾರ್ಟೆಂಟ್. ಸೊ ಟ್ರೈ ಟು ಪರ್ಚೇಸ್ ಆ್ಯಸ್ ಮಚ್ ಆಸ್ ಪಾಸಿಬಲ್. ಸ್ಕಾರ್ಫ್ ಮತ್ತು ಸ್ಕಲ್ ಕ್ಯಾಪ್ ತುಂಬ ಆಪ್ಷನ್ಸ್ ಇದೆ. ಡಿಫ್ರೆಂಟ್ ಕಲರ್ಸ್ ತೊಗೊಳ್ಳಿ, ಸೊ ದಟ್ ಇಟ್ ಮ್ಯಾಚಸ್ ವಿತ್ ಯುವರ್ ಜಾಕೆಟ್, ಯುವರ್ ಡ್ರೆಸ್ ಆ್ಯಂಡ್ ಯುವರ್ ಟೋಟಲ್ ಔಟ್ಫಿಟ್. ಡಿಸ್ಕ್ರಿಪ್ಷನಲ್ಲಿ ಲಿಂಕ್ಸ್ ಕೊಟ್ಟಿದ್ದೀನಿ, ಆ ಲಿಂಕ್ ಯೂಸ್ ಮಾಡಿಕೊಂಡು ನೀವು ಪರ್ಚೇಸ್ ಮಾಡ್ಬೋದು ಫಾರ್ ಬೋತ್ ಮೆನ್ ಆ್ಯಂಡ್ ವುಮೆನ್. ಈ ವಿಡಿಯೋ ಇಷ್ಟ ಆಗಿದರೆ ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ ಮತ್ತು ನಿಮ್ಮ ಫ್ರೆಂಡ್ಸ್ಗೆ ಫಾಲೋ ಮಾಡಿ. ಅವ್ರಿಗೆ ತುಂಬ ಹೆಲ್ಪ್ಫುಲ್ ಆಗುತ್ತೆ. ಥ್ಯಾಂಕ್ ಯು. ಮುಂದಿನ ವೀಡಿಯೋದಲ್ಲಿ ನೋಡೋಣ. ಬಾಯ್.